ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಒಬ್ರು ಕಾಮೆಂಟ್ ಮಾಡಿದ್ರು. ಏನು ಅಂದರೆ, 1 BHK ಮತ್ತು 2 BHK ಮನೆಗಳು ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕೊಡ್ತಾ ಇದ್ದಾರೆ, ಆ ಮನೆಗಳಿಗೆ ಮುಂದಿನ ದಿನಗಳಲ್ಲಿ ರೇಟು ಇನ್ನೂ ಕೂಡ ಜಾಸ್ತಿ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಾಕಿದ್ದೆ. 1 BHKಗೆ 15 ಲಕ್ಷ ಆಗ್ಬೋದು ಮುಂದೆ, ಮತ್ತೆ 2 BHKಗೆ ಆಲ್ರೆಡಿ ಅವರು 18 ಲಕ್ಷ ಅಂತ ಇನ್ನೊಬ್ರು ಕಾಮೆಂಟ್ ಮಾಡಿದ್ರು. ಅದು ಹೇಳಿದ್ದೆ, 20 ಲಕ್ಷ ಆದ್ರೂ ಆಗ್ಬೋದು, 15 ಲಕ್ಷ 20 ಲಕ್ಷ ಆಗ್ಬೋದು ಅಂತ. ಅದಕ್ಕೆ ಒಬ್ರು ಲಕ್ಷ್ಮಿ ಅನ್ನೋರು ಮಾಡಿದ್ರು. ಬಟ್ ಅದು ಕರೆಕ್ಟ್ ಅವ್ರು ಹೇಳಿದ್ದು. ಏನಪ್ಪ ಅವ್ರು ಕಾಮೆಂಟ್ ಮಾಡಿದ್ದು ಅಂತಂದ್ರೆ, ಸರ್ ನೀವು ಈಗ ಹೇಳ್ತಾ ಇದ್ದೀರಾ 15 ಲಕ್ಷ ಮುಂದೆ ಆಗುತ್ತೆ ಅಂತ ಹೇಳ್ತಿದ್ದೀರಾ, ಬಟ್ ಆಲ್ರೆಡಿ ನಾವು ಲೋನ್ ತಗೊಂಡಿದ್ದೀವಿ. ಅವರು 7 ಲಕ್ಷ ಕಟ್ಬೇಕಂತೆ. 7 ಲಕ್ಷಕ್ಕೆ IFSC ಫೈನಾನ್ಸ್ ಕಂಪ್ನಿ ಏನಿದೆ, ಆ ಫೈನಾನ್ಸ್ ಕಂಪ್ನಿಯಿಂದ ನಾವು ಲೋನ್ ತಗೊಂಡಿದ್ದೀವಿ. 9% 10% ತಗೊಂಡಿದ್ದಾರಂತೆ. ಅವರು ತಗೊಂಡಿರೋದು ಟೋಟಲ್ ಅವ್ರಿಗೆ ಆಲ್ರೆಡಿ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ, ಅಂದ್ರೆ ಅವ್ರು ಏನು 7 ಲಕ್ಷ ರೂಪಾಯಿ ತಗೊಂಡಿದ್ದಾರೆ ಅದಕ್ಕೆ ಇಂಟ್ರೆಸ್ಟ್ ಎಲ್ಲ ಸೇರಿಸಿ ಟೋಟಲ್ ಅವ್ರದ್ದು 15 ಲಕ್ಷ ರೂಪಾಯಿ ಆಲ್ರೆಡಿ ಬಿದ್ದುಬಿಟ್ಟಿದೆಯಂತೆ. 15 ಲಕ್ಷ ಬಿದ್ದಿದೆ ಸರ್ ಅಂತ ಅವರು ಹೇಳಿದ್ರು. ಹಾಗಾಗಿ ಇವರು ಅವ್ರು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಇವರು ಸಬ್ಸಿಡಿ ಕೊಟ್ಟು, ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿನ ಕೊಟ್ಟು ಮನೆಗಳನ್ನ ಅಲಾಟ್ಮೆಂಟ್ ಮಾಡಿಕೊಟ್ರು ಕೂಡ ನಾವು EMI ಕಟ್ಕೊಂಡು ಈ ತರ ಲೋನ್ಗೆ ಏನಾದ್ರು ಮನೆ ತಗೋತು ಅಂದ್ರೆ ಅದು ಕೂಡ 15 ಲಕ್ಷ ರೂಪಾಯಿನೇ ಬಿದ್ದ್ಬಿಡ್ತದೆ. ಅಲ್ಲಿಗೆ ನಮ್ಗೆ ಏನು ರೇಟ್ ಕಮ್ಮಿ ಆದಂಗಿಲ್ಲ. 15 ಲಕ್ಷ ಹೆಂಗೆ ಇದಾಯ್ತೋ 15 ಲಕ್ಷ ರೂಪಾಯಿ ನಂಗೆ ನಾವು ಬಡ್ಡಿ ಸೇರಿಸಿ 15 ಲಕ್ಷ ಕಟ್ಟಬೇಕು. ಅದರಲ್ಲಿ ಗೌರ್ಮೆಂಟ್ ಏನ್ ಸಬ್ಸಿಡಿ ಕೊಡ್ತು, ಮತ್ತೆ CM ಕಡೆಯಿಂದ ಏನು 1 ಲಕ್ಷ ಕೊಟ್ಟರು, ಇದೆಲ್ಲ ಕಮ್ಮಿ ಆಯ್ತು. ಬಟ್ ಮತ್ತೆ ರಿಟರ್ನ್ ವಾಪಸ್ ಬಡ್ಡಿಗೆ ಅದೆಲ್ಲ ಹೋಯ್ತು ಅಂತ ಹೇಳಿದ್ರು. ಅವ್ರು ಹೇಳಿದ್ದ ಅರ್ಥ ಅದೇ ತರ. ಅಂದ್ರೆ ಅವ್ರು ಏನು ಕಮ್ಮಿ ಮಾಡಿದ್ರು, ಸಬ್ಸಿಡಿ ಆಗ್ಬೋದು, CM ಆಗ್ಬೋದು, ಮತ್ತೆ ಬೇರೆ ಬೇರೆ ಏನೇನು ಕಮ್ಮಿ ಮಾಡಿದ್ರು. ಅವರು ಕಮ್ಮಿ ಮಾಡಿ 7 ಲಕ್ಷಕ್ಕೆ ನಿಲ್ಸಿದ್ರು ಮನೆನ. 11 ಲಕ್ಷದ 23 ಸಾವಿರ ರೂಪಾಯಿ ಮನೆನ 7 ಲಕ್ಷದ 3 ಸಾವಿರ ರೂಪಾಯಿ ಕಟ್ಬೇಕು ಅಂತ ನಿಲ್ಸಿದ್ರು. ಬಟ್ ಏನಂದ್ರೆ ಅವ್ರು ಹೇಳ್ತಾ ಇರೋದು, ಮತ್ತೆ ನಾವು ರಿಟರ್ನ್ ಬಡ್ಡಿ ಕಟ್ಟಿದಾಗ ಅದು 15 ಲಕ್ಷ ರೂಪಾಯಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರು. ಅದು ಕರೆಕ್ಟ್. ಅದು ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ. 15 ಲಕ್ಷ ನಿಂತ್ಕೊಳ್ಳುತ್ತೆ. ಬಟ್ ನೀವು ಲೋನ್ ತಗೊಳ್ಳೋದ್ರಿಂದ ಮೇಡಮ್, ಅದು 15 ಲಕ್ಷ ಆಗೇ ಆಗುತ್ತೆ. 15 ಲಕ್ಷ ನಿಮ್ಗೆ 15 ಲಕ್ಷ ಆಗಿದೆ. ಅಟ್ಲೀಸ್ಟ್ ನೀವು 9% 10% ಕೊಟ್ಟಿದ್ದಾರೆ. ಕೆಲವ್ರಿಗೆ 13% 14% ತಗೊಂಡಿರೋರಿಗೆ 7 ಲಕ್ಷಕ್ಕೆ ಇಲ್ಲ ಅಂದ್ರು ಅವರು 18 ಲಕ್ಷ ಕಟ್ತಾ ಇದ್ದಾರೆ. 7 ಲಕ್ಷಕ್ಕೆ ಇಲ್ಲ ಅಂದ್ರು 18 ಲಕ್ಷ ರೂಪಾಯಿನ ಅವರು ಟೋಟಲ್ ಬ್ಯಾಂಕ್ಗೆ ಅಥವಾ ಫೈನಾನ್ಸ್ ಕಂಪ್ನಿಗೆ, ಬ್ಯಾಂಕ್ ಅವ್ರು ಜಾಸ್ತಿ ತಗೊಳಲ್ಲ ಬಿಡಿ, ಬಟ್ ಅವ್ರು ಕೆಲವ್ರಿಗೆ ಸಿವಿಲ್ ಸ್ಕೋರ್ ಇಲ್ಲ ಅಂತ ಯಾರಿಗೆ ಆಗಿಲ್ಲ, ಅವ್ರಿಗೆ ಮಾಮೂಲಿ ಫೈನಾನ್ಸ್ ಕಂಪ್ನಿಯಲ್ಲಿ ಆಗುತ್ತೆ. ಬಟ್ ಫೈನಾನ್ಸ್ ಕಂಪ್ನಿಯವರು ಸಿಕ್ಕಾಬಟ್ಟೆ ಬಡ್ಡಿ ಜಾಸ್ತಿ ಆಗ್ತಿದ್ದಾರೆ. ನಿಮ್ಗೆ 9% 10% ಹಂಗೆ ಆಗಿದ್ರೆ ಅವ್ರಿಗೆ ಜಾಸ್ತಿ ಆಗಿದೆ. ಹಾಗಾಗಿ ಅವರು 18 ಲಕ್ಷ ರೂಪಾಯಿವರೆಗೂ ಕಟ್ತಿದ್ದಾರೆ. ಬಟ್ ಇಲ್ಲಿ ಒಂದು ವಿಚಾರ ನಾವು ಗಮನಿಸ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ಈ ವಸತಿ ಯೋಜನೆ ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನ್ ಮನೆಗಳು ಕೊಡ್ತಾ ಇದ್ದಾರೆ, ಇದು ಕ್ಯಾಶ್ ಕೊಟ್ಟು ತಗೊಳ್ಳೋಂಥವ್ರು ಇದ್ರೆ ಇದು ಉತ್ತಮ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಕ್ಯಾಶ್ ಕೊಟ್ಟು ನೀವು ತಗೊಳ್ಳೋಂತ ಇದ್ರೆ, ಈಗ ನೀವು ಒಂದ್ ಯೋಚನೆ ಮಾಡಿ, ಈಗ ಅವರು 7 ಲಕ್ಷ ರೂಪಾಯಿ ನಿಲ್ಸಿದ್ದಾರೆ. ಈಗ ನೀವು ಅದೇ ಬೆಂಗಳೂರು ಸುತ್ತಮುತ್ತ ಒಂದು ಸೈಟ್ ತಗೋತೀನಿ ಅಂತಂದ್ರೆ, ಇಲ್ಲೇ ನೆಲಮಂಗಲ ಸುತ್ತಮುತ್ತ ಆಗ್ಬೋದು, ಈ ಯಲಹಂಕ ಸೈಡ್ ಹೋದ್ರೆ ನೆಲಮಂಗಲ ಸುತ್ತಮುತ್ತ, ಈ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಸುತ್ತಮುತ್ತ, ಮತ್ತೆ ಆ ಕಡೆ ಹೋದ್ರೆ ಯಲಹಂಕ ಮತ್ತೆ ವೈಟ್ ಫೀಲ್ಡ್ ಹೊಸೂರು ಸುತ್ತಮುತ್ತ, ಈ ತರ ಜಿಗಣಿ ಸುತ್ತಮುತ್ತ ಆ ಕಡೆ ಅಕ್ಕಪಕ್ಕ ಹಳ್ಳಿಗಳ ಕಡೆ ತಗೋತು ಅಂದ್ರೆ ಸೈಟ್ನ, ಇವಾಗ್ಲೂ ಕೂಡ ಅಲ್ಲೂ ಕೂಡ 8-10 ಲಕ್ಷ ರೂಪಾಯಿಗೆ ಸೈಟ್ ಸಿಗುತ್ತೆ. 8-10 ಲಕ್ಷಕ್ಕೆ ಸೈಟ್ ಸಿಗುತ್ತೆ. ಬಟ್ ತಕೊಂಡ್ರು ಅಲ್ಲೇನು ಅಂದ್ರೆ, ನೀವು ಸೈಟ್ ತಕೊಂಡು ಮನೆ ಕಟ್ಟಬೇಕು ಅಂದ್ರೆ ಆಗಲ್ಲ. ಯಾಕೆಂದ್ರೆ ಈಗ ಸೈಟ್ ತಗೊಂಡ್ಮೇಲೆ ಮನೆ ಕಟ್ಟಬೇಕಂದ್ರೆ ದುಡ್ಡಿದ್ರೆ ಓಕೆ ಆಗುತ್ತೆ. ದುಡ್ಡಿದೆ ಅಂತಂದ್ರೆ ಏನಾಗಲ್ಲ ಅಂತಲ್ಲ. ನಿಮ್ಮ ಹತ್ರ ಒಂದು 30-40 ಲಕ್ಷ ದುಡ್ಡು ಮಡಿಕೊಂಡಿದ್ರು ಅಂದ್ರೆ ಒಂದು 10 ಲಕ್ಷ ರೂಪಾಯಿ ಸೈಟ್ ತಗೊಂಡು ಒಂದು 30 ಲಕ್ಷ ರೂಪಾಯಿ ನೀವು ಆರಾಮಾಗಿ ಮನೆಯನ್ನ ಕಟ್ಕೋಬಹುದು. ಬಟ್ ದುಡ್ಡು ಇಲ್ಲ ಅಂದವ್ರಿಗೆ ನಾನು ಇದು ಹೇಳ್ತಾ ಇರೋದು. ದುಡ್ಡು ಏನಿಲ್ಲ, ಯಾರಿಗೆ ಇಲ್ಲ ಅಂತಂದ್ರೆ ಅವ್ರಿಗೆ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ನೀವು ಅಟ್ಲೀಸ್ಟ್ ಒಂದು ಸೈಟ್ ತಗೊಳ್ಳೋ ದುಡ್ಡಲ್ಲಾದ್ರೂ ಮನೆ ತಗೋಬಹುದು ಅನ್ನೋದು ಒಂದು ಮಾತು ಅಷ್ಟೇ. ನೀವೀಗ ಸೈಟ್ಗೆ ಹೆಂಗೆ ಅಲ್ಲಿ 6-7 ಲಕ್ಷ ರೂಪಾಯಿ ಕೊಡ್ತೀರಾ, ಅದೇ 6 ಲಕ್ಷ 7 ಲಕ್ಷಕ್ಕೆ ಇಲ್ಲಿ ಮನೆ ತಗೋಬಹುದು ಅನ್ನೋ ಒಂದು ಬೆನಿಫಿಟ್.
ಇನ್ನೊಂದೇನಪ್ಪಾ ಅಂದ್ರೆ ಇವ್ರು ಕಟ್ಟಕ್ ಶುರು ಮಾಡಿದ್ದು 2016ನೇ ಇಸ್ವಿನಲ್ಲಿ ಇವ್ರು ಸ್ಟಾರ್ಟ್ ಮಾಡಿದ್ದು ಕಟ್ಟಕ್ಕೆ. 2016 ಅಂದ್ರೆ ಇವಾಗ ಲೆಕ್ಕ ಹಾಕೊಳ್ಳಿ ಎಷ್ಟಾಯ್ತು, 2025, 16, 4, 20, 5 ಅಂದ್ರೆ 8-9 ವರ್ಷ ಆಯ್ತಾ ಬಂತಾ ಇದೆ. 8 ರಿಂದ 9 ವರ್ಷ ಆಗ್ತಾ ಬರ್ತಾ ಇದೆ. 8-9 ವರ್ಷಕ್ಕೆ ಎಲ್ಲಾ ರೇಟು ಅದೇ ರೀತಿ ಇರಲ್ಲ, ಅದು ವೇರಿಯೇಷನ್ ಜಾಸ್ತಿ ಆಗ್ತಾನೆ ಇರ್ತದಲ್ವಾ. ಈ ಸಿಮೆಂಟ್ ಆಗ್ಬೋದು, ಮರಳು ಆಗ್ಬೋದು, ಮತ್ತೆ ಜಲ್ಲಿ ಆಗ್ಬೋದು, ಮತ್ತೆ ಅಲ್ಲಿ ಕಟ್ಟುವಂತ ಕಾಂಟ್ರಾಕ್ಟರ್ದು ಕೂಲಿಗಳಾಗ್ಬೋದು, ಅವೆಲ್ಲ ಪ್ರತಿಯೊಂದನ್ನು ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇರ್ತದೆ. ಅವ್ರು ಕೊಡ್ತೀವಿ ಅಂತ ಹೇಳಿದ ತಕ್ಷಣನೇ ಇದ್ ಮಾಡಕ್ ಆಗಲ್ಲ, ಕಟ್ಟಕ್ ಆಗಲ್ಲ. ಹಾಗಾಗಿ ಯಾರು ಕ್ಯಾಶ್ ಕೊಟ್ಟು ತಗೋತಾರೆ ಅವ್ರಿಗೆ ಈ ಮನೆಗಳು ಉತ್ತಮ ಅಂತ ಹೇಳ್ಬೋದು ಅಷ್ಟೇ. ಅಷ್ಟು ಬಿಟ್ರೆ ಏನು ಇಲ್ಲ. ಯಾಕಂದ್ರೆ ಕ್ಯಾಶ್ ಕೊಟ್ಟು ತಗೊಳ್ಳೋದ್ರಿಂದ ಒಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ನಿಮ್ಗೆ ಬಡ್ಡಿ ಉಳಿತಾಯ ಆಗುತ್ತೆ. ಕ್ಯಾಶ್ ಕೊಟ್ಟು ತಗೊಳ್ಳೋದ್ರಿಂದ ನಿಮ್ಗೆ ಬಡ್ಡಿ ಉಳಿತಾಯ ಆಗುತ್ತೆ. ಈಗ ನೀವು ಬೆಂಗಳೂರಲ್ಲಿ ಒಂದು 2 BHK ಮನೆನ ನೀವೇನಾದ್ರು ಲೀಸ್ ಹಾಕೋತೀರಾ ಅಂತಂದ್ರೆ 5 ರಿಂದ 6 ಲಕ್ಷ ರೂಪಾಯಿ ಕೊಡ್ಲೇಬೇಕು. 1 BHK ನೀವು ಲೀಸ್ ಹಾಕೋತೀನಿ ಅಂದ್ರೆ, ಈಗ ನಾನು ಬಾಡಿಗೆ ಕಟ್ಟಕ್ಕಾಗಲ್ಲ, ನಾನು ಲೀಸ್ಗೆ ಹೋಗ್ತೀನಿ ಅಂತಂದ್ರು 1 BHK ಆದ್ರೆ ನಿಮ್ಗೆ ಇಲ್ಲ ಅಂತಂದ್ರು 4 ಲಕ್ಷ ರೂಪಾಯಿ, 4 ರಿಂದ 5 ಲಕ್ಷ ಹೇಳ್ತಾರೆ 1 BHK. 2 BHK ಆದ್ರೆ 6 ಲಕ್ಷದಿಂದ 7 ಲಕ್ಷ, 8 ಲಕ್ಷ, 10 ಲಕ್ಷದವರೆಗೂ ಹೇಳ್ತಾರೆ 2 BHK. ಚೆನ್ನಾಗಿರೋ ಮನೆಗಳಾದ ದೊಡ್ಡ ದೊಡ್ಡ ಮನೆಗಳಾದ್ರೆ 10 ಲಕ್ಷ ರೂಪಾಯಿನಾರ ಹೇಳ್ತಾರೆ. 10 ಲಕ್ಷ 2 BHK ಮನೆಗೆ. 1 BHK ಮನೆಗೆ ಅಟ್ಲೀಸ್ಟ್ 5 ಲಕ್ಷ. 1 BHK 5 ಲಕ್ಷ ಇಟ್ಕೊಳ್ಳಿ, 2 BHK 10 ಲಕ್ಷ ಇಟ್ಕೊಳ್ಳಿ, ಆ ತರ ಹೇಳ್ತಾ ಇರೋದು. ಅಟ್ಲೀಸ್ಟ್ ನೀವು ಇದು 1 BHK ಮನೆ ಅವ್ರು ಕೊಡ್ತಾ ಇರೋದ್ರಿಂದ ನೀವು ಲೀಸ್ಗೆನೆ 5 ಲಕ್ಷ ರೂಪಾಯಿ ಕೊಡ್ತೀರಾ ಅಲ್ಲಿ, ಅರ್ಥ ಆಯ್ತಾ. ಈಗ ಲೀಸ್ ಹಾಕೊಳಕ್ಕೆ ನೀವು 5 ಲಕ್ಷನ ಅಲ್ಲಿ ಕೊಡುವಾಗ, ನೀವು ಇಲ್ಲಿ ಸ್ವಂತಕ್ಕೆ ಅಂದ್ಬಿಟ್ಟು ಮಾಡ್ಕೊಳ್ಳುವಾಗ 7 ಲಕ್ಷ ಯಾಕೆ ಕೊಡಕ್ಕಾಗಲ್ಲ, ಅದೊಂದು ಮಾತು ಬರುತ್ತೆ. ಬಟ್ ಕೆಲವ್ರ ಹತ್ರ 7 ಲಕ್ಷನೂ ಇಲ್ಲ ಬಿಡಿ. ಯಾಕಂದ್ರೆ ನನ್ನ ಹತ್ರನೂ 7 ಲಕ್ಷ ಇಲ್ಲ, ನಾನು ಮಾಡಿದ ಸುತ್ತಿದ್ದೀನಿ ದುಡ್ಡು ನನ್ನ ಹತ್ರನೂ ಇಲ್ಲ. ಬಟ್ ಒಂದು ಐಡಿಯಾ ಮಾಡಬೇಕು ಜೀವನದಲ್ಲಿ, ಲೈಫಲ್ಲಿ ಏನಪ್ಪಾ ಅಂತಂದ್ರೆ ಒಂದ್ ಮನೆ ಕೊಡ್ತಾ ಇದ್ದಾರೆ, ಮನೆ ಮಾಡ್ಬೇಕು, ನಮ್ ಕೈಲಿ ಮನೆ ಮಾಡಕ್ ಆಗಲ್ಲ ಅಂತ ಅಂದ್ರೂ ಕೂಡ ಅವ್ರು ಗೌರ್ಮೆಂಟ್ ಕಡೆಯಿಂದ ಏನೋ ಒಂದು ಕೊಡ್ತಾ ಇದಾರೆ ಅಂದಾಗ ನಾವು ಏನೋ ಒಂದು ಪ್ರಯತ್ನ ಪಡ್ಬೋದು. ಒಂದು ಪ್ರಯತ್ನ ಮಾಡ್ಲೇಬೇಕು. ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಜೀವನದಲ್ಲಿ ಬದುಕಕ್ಕೆ ಕಷ್ಟ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ನೀವು ಬೇಡ ಅಂತ ಇವಾಗ ಬುಟ್ಟಾಕಿದ್ರು, ಬೇಡ ಅಂತ ತೆಗೆದಾಕಿದ್ರು ಕೂಡ ನೀವು ಇಲ್ಲಿ ಬೆಂಗಳೂರಲ್ಲಿ ಇರೋವರೆಗೂ ನೀವು ಸ್ವಂತ ಊರಲ್ಲಿ ಮನೆ ಜಮೀನ್ ಇದೆ ಅಂತಂದ್ರೆ ಓಕೆ, ನೀವು ವಾಪಸ್ ಹೋಗ್ತೀನಿ ಅಂದ್ರೆ ಆರಾಮ್ಸೆ ಹೋಗ್ಬೋದು. ಅಕಸ್ಮಾತ್ ನೀವು ಇಲ್ಲ ನಮ್ಗೆ ಅಲ್ಲಿ ದುಡಿಮೆ ಇಲ್ಲ, ನಮ್ಗೆ ಸರಿಯಾಗಿ ಕೆಲಸ ಇಲ್ಲ ಅನ್ನೋದಾದ್ರೆ ನೀವು ಬೆಂಗಳೂರಲ್ಲೇ ಇರ್ಬೇಕಾಗುತ್ತೆ. ಬೆಂಗಳೂರಲ್ಲಿ ಇರುವಷ್ಟು ದಿನ ನೀವು ಬಾಡಿಗೆ ಕಟ್ಟಲೇಬೇಕು. ಈಗ ಅದು ಹೋಗ್ತಾ 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 ಈಗ 1 BHK ಇಲ್ಲ ಅಂದ್ರೂ 6,000 ರೂಪಾಯಿ ಬಾಡಿಗೆ ಹೇಳ್ತಾ ಇದ್ದಾರೆ. 1 BHK ಮನೆಗೆನೆ ನೀವು ಎಲ್ಲೇ ಹೋದ್ರು ಚೆನ್ನಾಗಿರೋ ಮನೆಗೆ ಒಂದು ಲೆವೆಲ್ಗಿರೋ ಮನೆ ನಾನು ಹೇಳ್ತಾ ಇರೋದು. ನಾನು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಹೇಳ್ತಾ ಇಲ್ಲ. ಚೀಪ್ ಅಂಡ್ ಬೆಸ್ಟ್ ಅಂದ್ರೆ 3,000 ರೂಪಾಯಿ ಸಿಗುತ್ತೆ, 4,000 ಸಿಗುತ್ತೆ. ಅದರಲ್ಲಿ ಹಾಲಲ್ಲೇ ಎಲ್ಲ ಅಟ್ಯಾಚ್ ಇರ್ತದೆ, ಅಟ್ಯಾಚ್ ಬಾತ್ರೂಮ್ ಇರ್ತದೆ, ಹಾಲೇ ಇರ್ತದೆ, ರೂಮ್ ಗಿಮ್ ಏನು ಇರಲ್ಲ. ನೀವು ಸಿಂಗಲ್ ಬೆಡ್ರೂಮು ನೋಡ್ಕೊಳಕ್ಕೆ ಪರವಾಗಿಲ್ಲಪ್ಪ ಚೆನ್ನಾಗಿದೆ ಅಂತ ಅನ್ನೋ ಮಠದಲ್ಲಿ ಇದ್ರೆ ನಿಮ್ಗೆ ಇಲ್ಲ ಅಂದ್ರೂ ಒಂದು 5 ರಿಂದ 6,000 ರೂಪಾಯಿ ಬಾಡಿಗೆ ಕಟ್ಟಲೇಬೇಕು. ನೀವು ಎಷ್ಟು ವರ್ಷ, ಒಂದು 10 ವರ್ಷ ಇರ್ತೀರ ಅಂತ ಇಟ್ಕೊಳ್ಳಿ. 10 ವರ್ಷಕ್ಕೆ ಎಷ್ಟಾಗುತ್ತೆ ನೀವೇ ಲೆಕ್ಕ ಹಾಕಿ. 10 ವರ್ಷಕ್ಕೆ ನೀವೇ ಒಂದ್ಸತಿ ಲೆಕ್ಕ ಹಾಕೊಳ್ಳಿ ಎಷ್ಟಾಗ್ಬೋದು ಅಮೌಂಟ್. ಒಂದು 5,000 ರೂಪಾಯಿ ನಂಗೆ ಅಲ್ವಾ. ಅದೇ ರೀತಿ ಹೇಳ್ತಾ ಇರೋದು, ಈಗ ನೀವು ಅಲ್ಲಿ ಬಾಡಿಗೆ ಕಟ್ಟಕ್ಕೆ ನಿಮ್ಗೆ ತೊಂದರೆ ಇಲ್ಲ, ಬಟ್ ಇಲ್ಲಿ EMI ಕಟ್ಟಕ್ಕೆ ತೊಂದರೆ. ಯಾಕೆಂದ್ರೆ ಅವ್ರು ಲಕ್ಷ್ಮೀನವ್ರು ಕಾಮೆಂಟ್ ಮಾಡಿದ್ರು, ಅವ್ರಿಗೆ ಹೇಳ್ತಾ ಇರೋದು, ನೀವು 10 ವರ್ಷ ಇದ್ರು ನೀವು ಬಾಡಿಗೆ ಬೇಕಾದ್ರೆ ಆರಾಮ್ಸೆ ಕಟ್ಕೊಂಡು ಹೋಗ್ತೀರಾ, ಬಟ್ ಅದೇ 10 ವರ್ಷ ನೀವು EMI ಕಟ್ಕೊಂಡು ಹೋಗಲ್ಲ. ಯಾಕಂದ್ರೆ ಅದು ರೇಟ್ ಜಾಸ್ತಿ ಆಯ್ತು, ಹಂಗಾಯ್ತು ಹಿಂಗಾಯ್ತು ಅಂತ ಅದು ಹೇಳ್ತೀರಾ. ಅದು ನಿಮ್ಮ ಒಂದು ಇದಕ್ ಬಿಟ್ಟಿದ್ದು. ಇದಾದ್ರೆ ಇನ್ನೂ ಒಂದು ಐಡಿಯಾ ಮಾಡ್ಬೋದು. ಇನ್ನೂ ಒಂದು ಐಡಿಯಾ ಅಂದ್ರೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ. ಇನ್ನೂ ಒಂದು ಐಡಿಯಾ ಅಂತಂದ್ರೆ ಅವ್ರು ಏನು 7 ಲಕ್ಷ ಕಟ್ಟಿದ್ದಾರೆ ಹೇಳಿದ್ದಾರೆ, 7 ಲಕ್ಷ ರೂಪಾಯಿನಲ್ಲಿ ಆಲ್ರೆಡಿ 50,000 1 ಲಕ್ಷ ಕಟ್ಟಿರೋದು ಲೆಸ್ ಆಗಿರುತ್ತೆ, 6.5 ಲಕ್ಷ ಬಂದಿರುತ್ತೆ. 6.5 ಲಕ್ಷದಲ್ಲಿ ಅಟ್ಲೀಸ್ಟ್ 3 ಲಕ್ಷನ ಅಡ್ಜಸ್ಟ್ ಮಾಡಿ ನೀವೇನಾದ್ರು ಕ್ಯಾಶ್ ಕಟ್ತು ಅಂದ್ರೆ 3 ಲಕ್ಷ ಕ್ಯಾಶ್ ಕಟ್ಟಿ ಇನ್ನೊಂದು 3 ಲಕ್ಷ ರೂಪಾಯಿನ ಲೋನ್ ತಗೊಳ್ಳಿ. ಕಮ್ಮಿ ದುಡ್ಡು ಲೋನ್ ತಗೊಳ್ಳಿ, ಅವಾಗ ನಿಮ್ಗೆ ಬಡ್ಡಿ ತುಂಬಾ ಕಮ್ಮಿ ಬೀಳುತ್ತೆ. ನೀವೇನಾದ್ರು 3 ಲಕ್ಷ ರೂಪಾಯಿ 3.5 ಲಕ್ಷ ರೂಪಾಯಿ ಇಂಟ್ರೆಸ್ಟ್ ತಗೋತಂದ್ರೆ ನೀವು ಮಾಮೂಲಿ ನೀವು ಬ್ಯಾಂಕಲ್ಲೇ ತಗೋಬೇಡಿ, ಈ ಫೈನಾನ್ಸ್ ಕಂಪ್ನಿನಲ್ಲೇ ತಗೊಂಡ್ರು ಅವ್ರು 10% ಇಲ್ಲ 12% ನಂಗೆ ಹಾಕಿದ್ರು ನೀವೇನ್ ಮಾಡ್ಬೇಕು ಅಂದ್ರೆ ಕಮ್ಮಿ ಇಯರ್ನ ಆಯ್ಕೆ ಮಾಡ್ಕೋಬೇಕು. ಯಾಕಂದ್ರೆ ಅವ್ರು ಹೇಳ್ತಾರೆ, ಏನ್ ಹೇಳಿ, ಫೈನಾನ್ಸ್ ಕಂಪ್ನಿಯವ್ರು ಕೊಡೋರು ಹೇಳ್ತಾರೆ, ಮೇಡಮ್ 10 ವರ್ಷ ಹಾಕ್ಬಿಟ್ಬಿಡಿ ಮೇಡಮ್, 12 ವರ್ಷ ಹಾಕಿಸ್ಬಿಡಿ ಮೇಡಮ್, 15 ವರ್ಷ ಹಾಕಿಸ್ಬಿಡಿ ಮೇಡಮ್ ಅಂತ. ಯಾಕೆಂದ್ರೆ ನೀವು ಎಷ್ಟು ಲಾಂಗ್ ಪೀರಿಯಡ್ ತಗೋತೀರೋ, ಎಷ್ಟು ಲಾಂಗ್ ಪೀರಿಯಡ್ ನೀವು ಲೋನ್ ತಗೋತೀರೋ ಅಷ್ಟು ಅವ್ರಿಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ನೀವು ಎಷ್ಟು ಲಾಂಗ್ ಪೀರಿಯಡ್ ಕಮ್ಮಿ ಮಾಡ್ತೀರೋ ಅದು ನಿಮಗ್ ಬೆನಿಫಿಟ್ ಆಗುತ್ತೆ. ನೀವೇನೇನಂತಂದ್ರೆ 5 ವರ್ಷ ಅಥವಾ 8 ವರ್ಷ 10 ವರ್ಷದೊಳಗಡೆ 10 ವರ್ಷದೊಳಗಡೆ ನಿಮ್ಗೆ ಇಷ್ಟ ಬಂದಂಗೆ ಹಾಕೊಳ್ಳಿ. ನಿಮ್ಗೆ ನೋಡಿ 5 ವರ್ಷಕ್ಕೆ ಎಷ್ಟು ಬೀಳುತ್ತೆ EMI ಅಂತ ಅವ್ರನ್ನ ಕೇಳಿ, 5 ವರ್ಷಕ್ಕಾದ್ರೆ ಎಷ್ಟು ಬೀಳುತ್ತೆ ಮೇಡಮ್ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ 8 ವರ್ಷಕ್ಕಾದ್ರೆ ಎಷ್ಟು ಬೀಳುತ್ತೆ ಮೇಡಮ್ ಅಂತಾನೆ, ಇಲ್ಲ 10 ವರ್ಷಕ್ಕಾದ್ರೆ ಎಷ್ಟು ಬೀಳುತ್ತೆ ಅಂತ ಹೇಳ್ತಾರೆ ಅವರು. ನಿಮ್ಗೆ ಯಾವ್ದನ್ನ ನಾನು ಮಂತ್ಲಿ ನನ್ನ ದುಡಿಮೆನಲ್ಲಿ, ನೀವು ದುಡಿತಿರೋಂಥ ಕೆಲಸದಲ್ಲಿ ಎಷ್ಟು ಸಂಬಳ ಬರುತ್ತೆ, ನಾನು ನಿಮ್ ಖರ್ಚೆಲ್ಲ ಕಳೆದು ಎಷ್ಟು ಮಿಗುತ್ತೆ ಅಂತ ಯೋಚನೆ ಮಾಡ್ಕೊಂಡು 5,000 6,000 ಎಷ್ಟು ಮಿಗುತ್ತೆ ಅದನ್ನ ಯೋಚನೆ ಮಾಡ್ಕೊಂಡು
ನೀವೇನ್ ಮಾಡ್ಬೇಕು ಅದನ್ನ ಸೆಟ್ ಮಾಡ್ಕೋಬೇಕು. 5 ವರ್ಷಕ್ಕೆ ನನ್ಗೆ ಕಟ್ ತೀರ್ಸಕ್ಕಾಗತ್ತಾ, ಇಲ್ಲ ಅಂತಂದ್ರೆ 8 ವರ್ಷಕ್ಕೆ ಕಟ್ ತೀರ್ಸಕ್ಕಾಗತ್ತಾ, ಇಲ್ಲ 10 ವರ್ಷಕ್ಕೆ ಕಟ್ ತೀರ್ಸಕ್ಕಾಗತ್ತಾ ಅಂತ ಹೇಳ್ಕೊಂಡು 10 ವರ್ಷದೊಳಗಡೆ ಐಡಿಯಾ ಮಾಡಿ. 10 ವರ್ಷದೊಳಗಡೆ ಒಂದ್ 3.5-4 ಲಕ್ಷ ರೂಪಾಯಿ ಇಟ್ಕೊಳ್ಳಿ. 3 ಲಕ್ಷ ಅಡ್ಜಸ್ಟ್ ಮಾಡ್ಕೊಳ್ಳಿ, 4 ಲಕ್ಷ ರೂಪಾಯಿ ಲೋನ್ ತಗೊಳ್ಳಿ. 4 ಲಕ್ಷ ಲೋನ್ ತಗೊಂಡ್ರು ನೀವು ಒಂದು 10 ವರ್ಷದೊಳಗಡೆ EMI ಹಾಕಿಸ್ಕೊಂಡ್ರು ಆರಾಮಾಗಿ ನೀವು ಕಟ್ಕೊಂಡು ಹೋಗ್ಬೋದು. ಇಷ್ಟೇ, ಇದನ್ ಬಿಟ್ರೆ ಇನ್ನೇನು ಇಲ್ಲ. ನೋಡಿ, ಇದೊಂದು ವಿಡಿಯೋ ಮಾಡಾಕ್ಬೇಕಾಯ್ತು. ಅದಕ್ಕೆ ಅವರು ಕಾಮೆಂಟ್ ಮಾಡಿದ್ದು ಕರೆಕ್ಟೇ, ಅದು ಸುಳ್ಳಲ್ಲ, ಸತ್ಯನೇ ಅವರು ಹೇಳಿದ್ದು. ಯಾಕೆಂತಂದ್ರೆ ಅವ್ರು 7 ಲಕ್ಷಕ್ಕೆ ಮನೆ ತಗೊಂಡ್ರು ಈಗ ಇದಾಕ್ಸಿದ್ರೆ EMI ಹಾಕ್ಸಿದ್ರೆ ಒಂದು 10-15 ವರ್ಷ EMI ಹಾಕ್ಸಿದ್ರೆ ಅದು ಬಡ್ಡಿನೂ ಸೇರಿಸಿ ಒಂದು 15-16 ಲಕ್ಷ ರೂಪಾಯಿ ಗಂಟ ಬರ್ತದೆ. ಅದು ಗೊತ್ತಿರೋ ವಿಚಾರನೇ. 15-16 ಲಕ್ಷ ರೂಪಾಯಿ ಬಂದೇ ಬರ್ತದೆ. ಹಾಗಾಗಿ ಅದು ಫ್ರೀ ಕೊಟ್ಟಂಗ ಆಗಲ್ಲ. ಅವ್ರು ಕೊಟ್ಟಂತ ಸಬ್ಸಿಡಿ ದುಡ್ಡು ಆಗ್ಬೋದು, ಮತ್ತೆ 1 ಲಕ್ಷ ರೂಪಾಯಿ ಕಮ್ಮಿ ಮಾಡಿದ ದುಡ್ಡು ಆಗ್ಬೋದು, ಎಲ್ಲಾ ದುಡ್ಡು ಕೂಡ ಮತ್ತೆ ಬಡ್ಡಿ ರೂಪದಲ್ಲಿ ವಾಪಸ್ ಕೊಟ್ಟಂಗ ಆಗುತ್ತೆ ಬೇರೆಯವ್ರಿಗೆ. ಬಟ್ ಏನು ಆಗಲ್ಲ. ವಿಧಿ ಇಲ್ಲ ಅಂದ್ರೆ ತಗೊಳ್ಳೇಬೇಕು, ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ಅಷ್ಟು ಬಿಟ್ಟು ಬೇರೆ ದಾರಿ ಯಾವುದೂ ಇಲ್ಲ. ಮತ್ತೆ ಇನ್ನೇನಾದ್ರು ಅಪ್ಡೇಟ್ ಇತ್ತು ಅಂದ್ರೆ ಹಾಗೆ ವಿಡಿಯೋ ಮಾಡಾಕ್ತೀನಿ ಅಂತ ಹೇಳ್ತಾ, ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.